ಧನುಜೇಶ ಕೇಳನ್ನ ಮಾತ ಧನುಜೇಶ ಕೇಳನ್ನ ಮಾತ ಯಾತಕಿನಿತು ನೀ ಭ್ರಮೆಯಾಂತೆ ಮನದಲ್ಲಿ ವ್ಯರ್ಥ ಯಾತಕಿನಿತು ನೀ ಭ್ರಮೆಯಾಂತೆ ಮನದಲ್ಲಿ ವ್ಯರ್ಥ ಮನಸಿದ ಶರಕ್ಕೆ ತಿರುಗುತ್ತ ಶರಕ್ಕೆ ತಿರುಗುತ್ತ ವರ ವನಿತೆಯ ಬಯಕೆ ಆಸೆಯ ದೈತ್ಯನ ಮನದಲ್ಲಿ ವ್ಯರ್ಥ ನಿನಗಿಂತ ಮೊದಲು ಹುಟ್ಟಿದವರು ದಾನವರು ಯಾರು ಧನುಜೇಶರಾಗಲಿಲ್ಲ. ಇನ್ನು ಮುಂದೆ ಹುಟ್ಟುವವರು ಅಂತಹ ಈಶತ್ವದ ಪದವಿಯನ್ನು ಪಡೆಯುತ್ತಾರೆ ಅನ್ನುವಂತಹ ನಂಬಿಕೆ ನಮಗಿಲ್ಲ. ವರ್ತಮಾನ ಕಾಲದಲ್ಲಿ ಧನುಜೇಶ ಯಾರು ಅಂತ ಕೇಳಿದ್ರೆ ನಮ್ಮೆಲ್ಲರಿಗೂ ಒಡೆಯರಾದಂತಹ ಶುಂಭದಾನವ. ಈ ಶೋಣಿತಾಪುರದಲ್ಲಿ ನೀನು ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ನೀನೊಬ್ಬ ಅದ್ಭುತವಾದ ಶಾಸಕ. ನೀನು ಮೂಲಬಿಂಬವಾಗಿತ್ತಿ, ನಿನ್ನ ನೆರಳಾಗಿ ಬದುಕುವವರು ನಾವು. ಬಿಂಬಕ್ಕೆ ಒಂದು ಸರಿಯಾದ ಅಸ್ತಿತ್ವ ಇದ್ರೆ ನೆರಳಿಗೂ ಒಂದು ಅಸ್ತಿತ್ವ ಬರುವುದಕ್ಕೆ ಸಾಧ್ಯ. ಒಂದು ವೇಳೆ ಬಿಂಬವೇ ಅಸ್ತಿತ್ವವಾದರೆ ನೆರಳಿಗೂ ಒಂದು ಸರಿಯಾದ ಸ್ಥಿತಿ ಬರುವುದಿಲ್ಲ. ಈ ಹೊತ್ತಿನಲ್ಲಿ ಶೋಣಿತಾಪುರದಲ್ಲಿ ಅಂತಹ ಒಂದು ಸ್ಥಿತಿ ಏರ್ಪಟ್ಟಿತು ನನಗೆ ಗೊತ್ತಾಗುವುದಿಲ್ಲ. ಧನುಜೇಶನಾದಂತಹ ನೀನು ಮಾರ್ಬಲವನ್ನು ಸೇರಿಸಿಕೊಂಡು ರಥಾರೋಹಿಯಾಗಿ ಆಯುಧಧಾರಿಯಾಗಿ ಹೊರಟಾಗ ಶೋಣಿತದ ಸಕಲ ಸೇನೆಯು ತಮ್ಮ ತಮ್ಮ ಆಯುಧವನ್ನು ಜಳಪಿಸಿ ವಿರೋಧಿಗಳ ತಲೆಯನ್ನು ಕಡಿಯುತ್ತೇವೆ ಎಂಬ ಹಾಗೆ ನಿನ್ನ ಜೊತೆಯಲ್ಲಿ ಹೊರಡುವುದಕ್ಕೆ ಸಿದ್ಧರಾಗಿದ್ದಾರೆ. ಅದು ಕೆಲವರು ಮಾತ್ರ ಪ್ರಭು. ಆದ್ರೆ ಹಲವರ ಮುಖದಲ್ಲಿ ನೋಡು ಒಂದು ರೀತಿಯ ಭಯ, ಒಂದು ರೀತಿಯ ಅಂಜಿಕೆ, ಒಂದು ರೀತಿಯ ಕಳವಳ. ಹಾಗಿದ್ರೆ ಇಂತಹ ಒಂದು ಅಂಜಿಕೆ, ಕಳವಳ, ಭೀತಿ ಇವರಲ್ಲಿ ಬರುವುದಕ್ಕೆ ಕಾರಣ ಏನು? ಇವರೇನು ಯುದ್ಧ ಮೊದಲು ಮಾಡಿಲ್ವೇ? ನಿನ್ನ ದಿಗ್ವಿಜಯದ ಕಾಲದಲ್ಲಿ ತಮ್ಮ ನೆತ್ತರನ್ನೇ ಬೆವರಿನೋಪಾದಿಯಲ್ಲಿ ಹರಿಸಿ ನಿನ್ನ ವಿಜಯ ಪತಾಕೆಯನ್ನು ಹಾರಿಸಿದಂತಹ ಈ ರಣ ವಿಕ್ರಮಿಗಳಿಗೆ ಈ ಹೊತ್ತಿನ ಯುದ್ಧದಲ್ಲಿ ಒಂದು ರೀತಿಯ ಭೀತಿಯ ಛಾಯ ಮೂಡುವುದಕ್ಕೆ ಕಾರಣ ಏನು? ಅವರಿಗೂ ಗೊತ್ತಾಗಿದೆ. ಅವನಲ್ಲಿ ಹೋರಾಟ ಮಾಡಿದರೆ ನಮ್ಮ ಭವಿಷ್ಯ ಏನು ಅನ್ನುವಂತ ಅರಿವಾಗಿದೆ. ಯಾವನಿಗಾದ್ರೂ ಸಾಮಾನ್ಯಗಾದ್ರೂ ಕೂಡ ತನ್ನ ಭವಿತವ್ಯವನ್ನು ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಹೋದಂತಹ ಅವರ ಸಾವಿನ ವಿಷಯವನ್ನು ತಿಳಿದು ಮುಂದೊಮ್ಮೆಗೆ ನಾವು ಕೂಡ ಹೋದ್ರ ನಮ್ಮ ಜೀವನ ಇತಿಶ್ರೀ ಅಲ್ಲದೆ ಮತ್ತೇನೂ ಇಲ್ಲ ಅನ್ನುವಂತಹ ಒಂದು ಭೀತಿ ಅವರ ಮನಸ್ಸಿನಲ್ಲಿ ಮೂಡಿದೆ. ಆದರೆ ಒಡೆಯನಾದ ಧನುಜೇಶನಾದಂತಹ ನಿನ್ನ ಮಾತನ್ನು ಅಲ್ಲ ಇಲ್ಲ ಎಂಬ ಹಾಗೆ ಹೇಳುವಂತಹ ಧೈರ್ಯ ಯಾರಿಗೂ ಇಲ್ಲ. ನಾನೊಬ್ಬ ಧೈರ್ಯವಂತ ಎಂಬ ಕಾರಣಕ್ಕಾಗಿ ನಿನ್ನ ಬಳಿಗೆ ನಾ ಬಂದುದಲ್ಲ. ಮತ್ತೆ ನಿನ್ನ ತಂಗಿಯ ಮಗ ಕಲಾದೇವಿಯ ಮಗ ನಾನು ರಾಜಕೀಯದಲ್ಲಿ ಸಚಿವ,
ತಣ್ಣೀರು ಬಿಸಿ ಉಂಟು ಅಂತ ಅರ್ಥ ಅಲ್ಲ. ಆಲೋಚನಾ ಶಕ್ತಿ ಯಾರಿಗಾದರೂ ಬೇಕು ಎಂಬ ಹಾಗೆ ನಮಗೆ ಹೇಳುವವ ನೀನು. ನಮಗೆ ಹೇಳುವಂತಹ ನಿನಗೆ ನಾ ಬಂದು ಧನಜೇಶ ಕೇಳನ್ನ ಮಾತು ಎಂಬಲ್ಲಿಯವರೆಗೆ ಮುಟ್ಟಿದೆ ಅಂತಾದರೆ ನಿನ್ನ ನಡೆ ನುಡಿ ಅದರಲ್ಲಿ ಏನೋ ಒಂದು ಲೋಪದೋಷ ಉಂಟು ಅನ್ನುವುದೇ ಸತ್ಯ ತಾನೆ. ಮೃಗಬೇಟೆಗೆ ಹೋದಂತಹ ಚಂಡಮುಂಡರು ಕದಂಬವನಕ್ಕೆ ಹೋಗು, ಅಲ್ಲಿ ಕದಂಬವಾಸಿನಲ್ಲಿರುವಂತಹ ಸೌಂದರ್ಯವನ್ನು ಕಂಡು ಅದನ್ನು ಬಂದು ನಿನ್ನಲ್ಲಿ ಹೇಳಿದರು. ಅವರು ಹೇಳಿದ್ದೇ ತಡ, ಕಾಮನ ಬಾಣಕ್ಕೆ ನಿನ್ನ ದೇಹವನ್ನು ಒಡ್ಡಿದೆ, ಮನಸ್ಸಿನ ಶರಕ್ಕೆ ನೀನು ಈಡಾದೆಯ. ಇದುವೇ ಆಶ್ಚರ್ಯ ಅಲ್ವೇ? ಮುಕ್ಕೋಟಿ ದೇವತೆಗಳು ನಿನ್ನ ಅಪ್ಪಣೆ ಇಲ್ಲದೆ ಯಾವುದನ್ನು ಮಾಡುವ ಹಾಗಿಲ್ಲ. ಹಾಗಿದ್ರೆ ಒಬ್ಬ ಮನ್ಮಥನಾದರೂ ನಿನ್ನಲ್ಲಿ ಕೇಳದೆ ಬಾಣ ಬಿಡುವುದಕ್ಕಿಲ್ವಲ್ಲ. ಕೇಳದೆ ಬಾಣ ಬಿಟ್ಟಿದ್ದಾನಂತಾದ್ರೆ ಇದು ಶುಂಭನ ದೌರ್ಬಲ್ಯ ಅಂತ ನಾವು ಎಣ್ಣೋಣವೇ? ಅದರಲ್ಲಿಯೂ ಮದುವೆ ಆಗುವಂತಹ ಪ್ರಾಯವೇ ನಿನಗೆ. ಮದುವೆ ಆಗುವ ಪ್ರಾಯದಲ್ಲಿ ಆ ಪ್ರಾಯದಲ್ಲಿ ಆಶೆಯೇ ಬರಲಿಲ್ಲ. ಯಾವ ಹೆಣ್ಣಿನ ರೂಪವೂ ನಿನ್ನನ್ನು ಸೆಳೆಯಲಿಲ್ಲ. ಆಗ ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನು ಮಾಡಿದೆ, ಅಜೇಯವಾದ ವರವನ್ನು ಪಡೆದೆ, ಅಖಂಡವಾದ ಬ್ರಹ್ಮಚರ್ಯ ಆ ವ್ರತವನ್ನು ಇಲ್ಲಿಯವರೆಗೆ ಪಾಲಿಸಿಕೊಂಡು ಬಂದೆ. ನಿನ್ನ ಬ್ರಹ್ಮಚರ್ಯ ವೃತ ಅನ್ನುವ ಪಂಚಾಂಗದಲ್ಲಿ ದಾನವ ಸಮುದಾಯವೇ ನಿಂತಿದೆ ಪ್ರಭು. ಹಾಗಿದ್ರೆ ಈಗ ಅವಳನ್ನು ಮದುವೆ ಆಗುತ್ತೇನೆ ಅಂತ ಹೊರಟ್ರೆ ಇದನ್ನು ಭ್ರಮೆ ಅಂತ ಹೇಳಬೇಕು. ಭ್ರಮೆಯಂತೆಯ ಪ್ರಭು. ಏನು ಭ್ರಮೆ ಅಂದ್ರೆ ಉಂಟು ಅಂತ ನಾವು ಭಾವಿಸುವುದು, ಸಿಗುತ್ತದೆ ಅಂತ ತಿಳಿಯುವುದು, ಹೋಗುವಾಗ ಎಂಥದೂ ಇರುವುದಿಲ್ಲ. ಅದಕ್ಕೆ ನಾವು ಒಂದು ಭ್ರಮೆ ಅಂತ ಹೇಳುವುದು. ಬಾಯವರಿದ ಕುದುರೆ ಬಿಸಿಲನ್ನು ಕಂಡಾಗ ನೀರು ಅಂತ ಹತ್ತಿರ ಹೋದ್ರೆ ಅಲ್ಲಿ ಬಿಸಿಲು, ಅಲ್ಲಿಗೆ ಹೋದಾಗ ಮತ್ತೆ ಮುಂದೆ ಸ್ವಲ್ಪ ನೀರು ಅಂತ ಕಾಣ್ತದೆ, ಅಲ್ಲಿಗೆ ಹೋದಾಗಲೂ ಅದುವೇ ಪುನರಾವರ್ತನೆ. ಅದಕ್ಕೆ ಬಿಸಿಲು ಕುದುರೆ ಅಂತ ಅರ್ಥ. ಕನ್ನಡಿಯ ಒಳಗಿರುವಂತಹ ಚಿನ್ನದ ಗಂಟು ಬೇಕು ಎಂಬ ಹಾಗೆ ನಾವು ಪ್ರಹಾರ ಮಾಡಿದರೆ ಕಾಲು ನಮ್ಮ ಕೈಗೆ ತಾಗಿ ರಕ್ತ ಬರ್ತದೆ ಹೊರತು ಕನ್ನಡಿಯ ಗಂಟು ಒಳಗಿರುವಂತಹ ಗಂಟು ನಿನಗೆ ಸಿಗುವುದಕ್ಕೆ ಸಾಧ್ಯವೇ? ಹರಿ ಷಡ್ವರ್ಗಗಳು ನಮ್ಮನ್ನು ಆವರಿಸಿದಾಗ ನಮ್ಮ ಕರ್ತವ್ಯ ಶಕ್ತಿ ಕುಂಠಿತವಾಗುತ್ತದೆ, ಮನಸ್ಸಿಗೆ ಒಂದು ರೀತಿಯ ಭ್ರಮೆ ಆಗುತ್ತದೆ. ಭ್ರಮೆ ಅಲ್ಲ ಬೇಕಾದದ್ದು, ಭ್ರಮೆ ಬೇಕು. ಭ್ರಮೆಯ ಅಂತೂ ಅವಳನ್ನು ನಿನ್ನ ಮದುವೆ ಆಗುವುದಕ್ಕೆ ಹೋದರೆ ಒಂದು ಕಾಲದಲ್ಲಿ ಶೂನ್ಯತೆಯಲ್ಲಿದ್ದಂತಹ ಶೋಣಿತಾಪುರದಲ್ಲಿ ಪೂರ್ಣತೆಯನ್ನು ಸೃಷ್ಟಿ ಮಾಡಿದವ ನೀನು. ಅಂತಹ ಪೂರ್ಣತೆ ನೀವು ಮಾಡುವಂತಹ ಒಂದು ತಪ್ಪು ನಿರ್ಧಾರದಿಂದ ಅದೆಲ್ಲವೂ ನಾಶವಾಗುತ್ತದೆ. ಇಷ್ಟು ಎತ್ತರಕ್ಕೆ ಏರಬೇಕು ಅಂತಾದ್ರೆ ನೀನು ಮಾಡಿದಂತಹ ಸಾಧನೆ ಒಂದೋ ಎರಡೋ ಪ್ರಭು. ಏರಿಯುವುದು ಬಹಳ ಕಷ್ಟ ಪ್ರಭು, ಬಹಳ ಶ್ರಮ ವಹಿಸಬೇಕು. ಆದ್ರೆ ಏರಿದವ ಕೆಳಗೆ ಬಿಡಬೇಕು ಅಂತಾದ್ರೆ ಎಷ್ಟು ಶ್ರಮ ಪಡಬೇಕು ಅಂತ ಇಲ್ಲ. ಒಬ್ಬ ಪ್ರಸಿದ್ಧನಾದವ ಒಂದು ತಪ್ಪು ನಡೆ, ಒಂದು ತಪ್ಪು ನಿರ್ಧಾರ, ಒಂದು ತಪ್ಪು ನೋಡಿ ಆಡಿದ್ರೆ ಸಾಕು, ಅವ ಅಲ್ಲಿಯವರೆಗೆ ಗಳಿಸಿದಂತಹ ಗೌರವ ಸಮ್ಮಾನಗಳೆಲ್ಲವೂ ಮಣ್ಣುಪಾಲಾಗುತ್ತದೆ. ಹಾಗಾಗಿ ಇಂದಿನ ನಡೆ ನಿನ್ನ ಗೌರವಕ್ಕೆ, ನಿನ್ನ ಮಾನಕ್ಕೆ ಮರೆಯನ್ನು ಇಳಿಯುವಂತಹ ಒಂದು ದುರ್ಧರವಾದಂತಹ ಪರಿಸ್ಥಿತಿ ಬಂದು ಒದಗುತ್ತದೆ. ಆದ್ದರಿಂದ ಹೇಳ್ತೇನೆ, ಮನಸ್ಸಿನ ಶರಕ್ಕೆ ಈಡಾಗಿ ಭ್ರಮೆಯ ಅಂತೂ ಕದಂಬ ವಾಸಿನಿಯನ್ನು ಮದುವೆ ಆಗುವಂತಹ ಭ್ರಮೆ ಬೇಡ ಪ್ರಭು. ರಕ್ತಬೀಜ, ಹಾಗಾದ್ರೆ ಆ ತರುಣಿಯನ್ನು ಬಯಸಿದ್ದೇ ತಪ್ಪೇ ಹೇಳಿ. ತರುಣಿಯಲ್ಲ ತರುಣಿಯಲ್ಲ ಅವಳ
ಮೋಹ ಕರ್ಮರೆ ಹರಿಯಲಿ ಮೋಹ ಬೀರುವುದಿ ಹರಿಯೇ ಕೇಳಲ್ಲ ದೊರೆಯೇ ಕರುಣಿಯಲ್ಲ ಅವಳ ಪ್ರಭು, ರಕ್ತಬೀಜ. ಒಬ್ಬ ನಿರಕ್ಷರ ಕುಕ್ಷಿ ಸಾಮಾನ್ಯ ಬುದ್ಧಿ ಇದ್ದವ ಹ, ಇಂತಹ ಮಾತನ್ನಾಡ್ತಿದ್ರೆ ಒಪ್ಪಿಕೊಳ್ಬಹುದೇ? ಹ, ಶುಂಭ ಹುಮ್ಮನಲ್ವಲ್ಲ, ಹ, ಸಕಲ ವೇದ ಪಾರಂಗತನಾಗಿದ್ದಿ, ಹ, ಸುಜ್ಞಾನಿಯಾಗಿದ್ದಿ. ಹ, ಹಾಗಿದ್ರೆ ಅಜ್ಞಾನಿಯ ಹಾಗೆ ಯಾಕೆ ಮಾತಾಡುವೆಯೋ ನನಗೆ ಗೊತ್ತಿಲ್ಲ. ಹ. ಅವರು ನೋಡಿದ್ದನ್ನು ನೀನು ನೋಡುವುದಕ್ಕೆ ಹೊರಟೆ. ಹೌದು. ನೋಡುವುದು ಬೇರೆ, ಕಾಣುವುದು ಬೇರೆ ಪ್ರಭು. ಹೇಗೆ? ನೋಡುವುದಕ್ಕೆ ಮಾಂಸಾಕ್ಷಿಗಳು ಸಾಕು, ಹ, ಎದುರಿರುವಂತಹ ದೃಶ್ಯವನ್ನು ಕಾಣಬಹುದು. ಹ, ಆದ್ರೆ ಕಾಣಬೇಕು ಅಂತಾದರೆ ಹ, ಅಂತರಂಗದ ಕಣ್ಣನ್ನು, ನಮ್ಮ ಜ್ಞಾನ ಜೀವಿಗೇನು ಜ್ಞಾನ ಚಕ್ಷುವನ್ನು, ಹ. ಹೃದಯ ಪುಟವನ್ನು ನಾವು ತೆರೆದು ನೋಡಬೇಕು. ಓಹೋ. ಆಗ ಎದುರಿರುವುದು ಶಕ್ತಿಯೋ ವ್ಯಕ್ತಿಯೋ ಅಂತ ನಮಗೆ ಗೊತ್ತಾಗುತ್ತದೆ. ಹ, ಕದಂಬವಾಸಿನಿ ಅವಳನ್ನು ತರುಣಿ ಎಂಬ ಹಾಗೆ ಸಾಮಾನ್ಯ ದೃಷ್ಟಿಯಲ್ಲಿ ಭಾವಿಸಿದ ಹಾಗೂ ಹ, ಆಲೋಚನೆ ಮಾಡು. ಕದಂಬವನ ದೇವಭೂಮಿ, ಹ, ದುರ್ಗಮವಾದ ಪ್ರದೇಶ. ಹ, ನನ್ನಂತಹ ಎಂಟನೆಯ ಬಂಡನಿಗೂ ಹ. ಪ್ರವೇಶ ಮಾಡುವುದಕ್ಕೆ ಹೆದರಿಕೆ ಹುಟ್ಟಿಸುವಂತಹ ಆ ಪ್ರದೇಶಕ್ಕೆ ಮನೋವೇಗದ ಬಲವನ್ನು ವರವಾಗಿ ಪಡೆದಂತಹ ಚನ್ನಮುಂಡರು ಹೋದರು. ಹ, ಪ್ರಭು, ಅವರು ಹೋದರೋ ಅವಳೇ ಅವರನ್ನು ಸೆಳೆದರೋ ಗೊತ್ತಿಲ್ಲ. ಹ, ಅಂತಹ ಕದಂಬವನದಲ್ಲಿ ಒಬ್ಬಳಾಕೆ ಹೆಣ್ಣು ಹ, ಏಕಾಂಗಿನಿಯಾಗಿ ಇರುವುದಕ್ಕೆ ಹೇಗೆ ಸಾಧ್ಯ? ಹ, ಹೆಣ್ಣಾದವಳು ಪ್ರಕೃತಿಯ ಧರ್ಮದ ಹಾಗೆ ಹ. ಬಾಲ್ಯದಲ್ಲಿ ತಂದೆ ತಾಯಿಗಳ ಆರೈಕೆ, ಹ. ಮದುವಾದ ಮೇಲೆ ಗಂಡನ ಆರೈಕೆ, ಹ. ಮಕ್ಕಳನ್ನು ಪಡೆದ ಮೇಲೆ ಮಕ್ಕಳ ಆರೈಕೆಯಲ್ಲಿ ಇರಬೇಕಾದ್ದು ಹ. ಹೆಣ್ಣಿಗೆ ಪ್ರಕೃತಿ ಸಹಜವಾದಂತಹ ಧರ್ಮ. ಹ. ಆದ್ರೆ ಪ್ರಕೃತಿಯನ್ನೇ ಮೀರಿದ್ದಾಳೆ. ಹ. ತಂದೆ ತಾಯಿಗಳು ಯಾರು ಅಂತ ಗೊತ್ತಿಲ್ಲ, ಹ. ಮದುವೆ ಆಗಿಲ್ಲ, ಹ. ಹುಟ್ಟಿದ ಮಕ್ಕಳಿಲ್ಲ, ಹ. ಬಂಧು ಬಾಂಧವರ ಜೊತೆಯಲ್ಲಿಲ್ಲ. ಹ. ಆದರೂ ಅವಳಿಗೆ ಭೀತಿ ಇಲ್ಲ, ನಿರ್ಭೀತಳಾಗಿದ್ದಾಳೆ. ಹ. ಯಾವಳೇ ಆದ್ರೂ ಕೂಡ ಬದುಕಬೇಕು ಅಂತಾದ್ರೆ ಆಹಾರ ಬೇಕು, ಹೌದು. ಅವಳಿಗೆ ನಿದ್ರೆ ಬೇಕು. ಹ. ಇವಳು ಆಹಾರ ಭುಂಜಿಸಿದ್ದನ್ನು ಯಾರು ಕಾಣಲಿಲ್ಲ, ಹೌದು. ನಿದ್ರಿಸಿದ್ದನ್ನು ಯಾರು ನೋಡಿಲ್ಲ. ನಿಜ. ಅದರ ಅವಶ್ಯಕತೆ ಇಲ್ಲದೆ ಹ. ಅವಳು ಆರೋಗ್ಯಪೂರ್ಣವಾಗಿದ್ದಾಳೆ. ಹ. ಮದುವೆ ಹೌದಂತಾದ್ರೆ ಅವಳು ಇರಬೇಕಾದ ಕಾಡಿನಲ್ಲೆಲ್ಲ ನಾಡಿನಲ್ಲಿ, ಹ. ಕಾಡಿನಲ್ಲಿ ಇದ್ದುಕೊಂಡು ಬಾಲ್ಯದಲ್ಲಿ ಗೈದಿರಿಕ ಬಣ ಕತ್ತಿಗಾಳದಲ್ಲಿ ಯಾರು ನನ್ನನ್ನು ಗೆಲ್ತಾರೋ ಹ. ಅಂತವರನ್ನು ಮದುವೆ ಆಗುತ್ತೇನೆ. ಹ. ಶುಂಭನಾಗಲಿ ನಿಶುಂಭನಾಗಲಿ ಪ್ರತ್ಯಕ್ಷ ಶಂಭುವೇ ಬರಲಿ, ಹ. ಹೆದರಲಾರೆ ಎಂಬ ಹಾಗೆ ಹ. ಸಂತಾಹ್ವಾನವನ್ನು ಕೊಡಬೇಕು ಅಂತಾದ್ರೆ, ಶುಂಭನಲ್ಲಿ ಬಂಧವನ್ನು ಕೊಡಬೇಕು ಅಂತಾದ್ರೆ ಹ. ಅವಳು ತರುಣಿ ಅಲ್ಲ ಪ್ರಭು. ಹ. ಬಹುಶಃ ಅವಳು ಆದಿಮಾಯೇ ಇರಬೇಕು. ಅಂದ್ರೆ? ಓಂಕಾರ ಸ್ವರೂಪಿಣಿ ಜಗಜ್ಜನನಿ ಹ. ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿ ಹ. ತಾನೇ ತ್ರಿಶಕ್ತಿಯಾಗಿ ಹ. ಅವರ ಉದ್ಯೋಗದಲ್ಲಿ ಅವರಿಗೆ ಸಹಾಯವನ್ನು ಮಾಡಿದವಳು, ಹ. ಪ್ರಪಂಚ ಸ್ಥಾಪನೆಯನ್ನು ಮಾಡಿದವಳು. ಹ. ಮಹಿಷನೇ ಮೊದಲಾದಂತಹ ರಕ್ಕಸರು ಅಟ್ಟಹಾಸ ಮಾಡುವ ಕಾಲಕ್ಕೆ ಹ. ಮಹಿಷ ವಧೆ ಆಗುವುದಿಲ್ಲ ಅಂತ ಎಲ್ಲರೂ ಎಣಿಸಿದಾಗ ಹ. ದೇವತೆಗಳು ತ್ರಿಮೂರ್ತಿಗಳು ಒಂದಾಗಿ ತಮ್ಮ ಅಂತ ತೇಜಸ್ಸನ್ನೇ ಹೊರಗೆಡಗಿದ್ರಂತೆ. ಹ. ಅದುವೇ ನಾರೀ ರೂಪವಾಯಿತು. ಹ. ಆಕಾಶದಲ್ಲಿ ತೇಜೋಪುಂಜ ಮೂರ್ತಿ ಆಯಿತು. ಹ. ಆಲೋಚನೆ ಮಾಡಿ, ಹೆಣ್ಣೆ ಹಿಡಿದು ಬಂದದ್ದಲ್ಲ, ಹ. ನಾರಿಯ ರೂಪವನ್ನಾಂತು ಬಂದದ್ದು. ಹ. ಅಂದ್ರೆ ಆ ರೂಪದ ಹಿಂದೆ ಹ. ದೇವಾನು ದೇವತೆಗಳ ಮೂರು ಮೂರ್ತಿಗಳ ತೇಜಸ್ಸಿ ಅಡಗಿದೆ. ಹ. ಹಾಗೆ ಬಂದಂತಹ ಅವಳು ಹ. ಅಷ್ಟಭುಜೆಯಾದಳು, ಹ. ಸಿಂಹವಾಹಿನಿಯಾದಳು. ಹ. ವಿಶ್ವಕರ್ಮನೇ ಸಕಲ ವಸನಭೂಷಣವನ್ನು ಕೊಟ್ಟ. ಹ. ಒಬ್ಬ ವಿಶ್ವಕರ್ಮಾಚಾರ್ಯ ಬಂದು ಹ. ವಸನಭೂಷಣವನ್ನು ಕೊಡಬೇಕು ಅಂತಾದ್ರೆ ಅವಳು ಸಾಮಾನ್ಯ ತರುಣಿಯೇ. ಪ್ರಭು, ಹ. ಮಹಿಷರನ್ನು ವಧಿಸುವುದಕ್ಕೆ ಸಿಂಹವಾಹಿನಿಯಾಗಿ ಹೊರಡುವ ಕಾಲಕ್ಕೆ ಹ. ಅವಳದಾದಂತಹ ನಡೆ ಹೇಗಿತ್ತು? ಹೇಗಿತ್ತು? ಅವಳು ಇಡುವಂತಹ ಪದ ಹೊತ್ತಿಗೆ ಹ. ಭೂಮಿಯೇ ನಡುಗಿದಂತೆ, ಹ. ಅವಳ ಧನುಷ್ಟಾಂಕಾರಕ್ಕೆ ಸಪ್ತ ಪಾತಾಳಗಳೇ ಅಡುಗಿತು. ಓಹೋ. ಅಲ್ಲ, ಅವಳ ಹುಂಕಾರಕ್ಕೆ ಸಾಗರದಲ್ಲಿ ಎತ್ತರ ಬಿತ್ತರಗಳಾಯಿತು. ಹ. ಅವಳು ನಡೆಯುವಾಗ ಅವಳ ತಲೆ ಮೇಲಿರುವಂತಹ ಕಿರೀಟ ಹ. ಆಕಾಶದಲ್ಲಿ ಸರಳ ರೇಖೆಯನ್ನು ಎಳೆಯಿತು. ಹ. ಹಾಗಿದ್ರೆ ಭೂಮಿಯೊಮ್ಮ ಪಾತಾಳ ಒಳದಂತಹ ವಿಶ್ವ ವಿರಾಟ ರೂಪಿಣಿಯಾಗಿ ಕಂಡಳು. ಹ. ಹಾಗೆ ಹೋದಂತಹ ಅವಳು ಹ. ಅವಧ್ಯನಾದ ಮಹಿಷನನ್ನು ವಧಿಸಿ ತ್ರಿದಶರಿಗೆ ತ್ರಿವಿಷ್ಣುವನ್ನು ಒದಗಿಸಿಕೊಟ್ಟಳು. ಹ. ಆಮೇಲೆ ಅನಂತದಲ್ಲಿ ಅನಂತಳಾಗಿ ಹೋದಳು. ಹ. ಕಾಲಾಂತರಕ್ಕೆ ಹುಟ್ಟಿಕೊಂಡವರು ಶುಂಭರ ಪ್ರವೇಶ. ಹ. ನಿಮ್ಮ ಜೊತೆಯಲ್ಲಿ ನಾವು ಹ. ನಾವು ಮಹಿಷನ ದಾರಿಯನ್ನೇ ತುಳಿದದ್ದು ಅಲ್ಲ, ಅದಕ್ಕಿಂತ ಸ್ವಲ್ಪ ಹೆಚ್ಚು. ಹ. ಯಾವುದು ನಮಗೆಲ್ಲ ವರವೋ ಹ. ಅದು ದೇವತೆಗಳಿಗೆ ಶಾಪವಾಯಿತು. ಹ. ನಿನ್ನ ಮುಂದೆ ಜಯ ಜಯ ಅಂತ ಹೇಳಿದ ದೇವೇಂದ್ರ ಸುಮ್ಮನೆ ಅಲ್ಲಿ ಹೋಗಿ ಕೂತಿದ್ದಾರಂತೆ ಭಾವಿಸಬೇಡ ಪ್ರಭು. ಮತ್ತೆ? ನಮ್ಮನ್ನು ತೆಗೆಯುವುದಕ್ಕೆ ಏನಾದ್ರೂ ಊಟವನ್ನು ಮಾಡಿಯೇ ಮಾಡ್ತಾನೆ. ಹ. ಕದಂಬವನಕ್ಕೆ ಹೋದಾಗ ಹ. ಪಾರ್ವತಿ ದೇವಿ ಗಂಗಾ ಸ್ನಾನಕ್ಕಾಗಿ ಬಂದಿಲ್ಲಂತೆ. ಹ. ಏನು ಬಂದಿರಿ ಅಂತ ಕೇಳಿದಾಗ ಹ. ಪಾರ್ವತಿಯ ದೇಹ ಕೋಶದಿಂದ ಹೊರ ಬಂದಳಂತೆ. ಹ. ಪಾರ್ವತಿಯ ಕೋಶ ಸಮುದ್ಭೂವೆಯಾದ ಕಾರಣವೇ ಅವಳನ್ನು ಹ. ಕೌಶಿಕೆ ಎಂಬ ಹಾಗೆ ಎಲ್ಲರೂ ಕರೆದಳು. ಓಹೋ. ದೇವತೆಗಳನ್ನು ನಾನು ಬರೆಯುತ್ತೇನೆ ಎಂಬ ಹಾಗೆ ಹೇಳಿ ಹ. ಅಭಯವನ್ನು ಕೊಟ್ಟದ್ದು ಮಾತ್ರ ಅಲ್ಲ, ಹ. ಸೌಂದರ್ಯವತಿಯಾದಂತಹ ಒಬ್ಬಳಾಕೆ ರೂಪವನ್ನು ಧರಿಸಿ ಹ. ತನ್ನ ತನುಗಂಧವನ್ನು ಪಸರಿಸಿ ಹ. ಒಂದು ಉಯ್ಯಾಲೆಯನ್ನು ಸೃಷ್ಟಿ ಮಾಡಿ ಹ. ಉಯ್ಯಾಲೆಯನ್ನು ಆಟ
ಇರುವಂತ ಅವಳನ್ನು ತರುಣಿ ಎಂಬ ಹಾಗೆ ಭಾವಿಸಬೇಡ. ತರುಣಿಯಲ್ಲವಳ ಆದಿಮಾಯಿ. ಅವಳಲ್ಲಿ ಅಂತ ವಿಕ್ರಮ ಏನುಂಟಂತ ಬೇಕಲ್ಲ. ನಿನ್ನ ಕಣ್ಣ ಮುಂದೆಯೇ ನಡೆಯಲಿಲ್ಲ ಪ್ರಭು. ಮೊದಲಾಗಿ ಮದುವೆ ಆಗುವುದಕ್ಕಾಗಿ ನಿಶ್ಚಯಕ್ಕಾಗಿ ಕಳುಹಿಸಿದ್ದು ಯಾರನ್ನು? ಸುಗ್ರೀವ. ನಿಜ. ಹೌದಾ? ನಮ್ಮಲ್ಲಿ ಜ್ಞಾನವಂತ, ವಯೋವೃದ್ಧ, ಸುಜ್ಞಾನಿ, ಒಳ್ಳೆಯ ಅನುಭವಿ ಹೋದ. ಉಂಡನ್ನದ ಋಣವನ್ನು ತೀರಿಸುವುದಕ್ಕಾಗಿ ನಿನ್ನ ಬಗ್ಗೆ ಹೇಳಿದ. ಆಗ ಅವಳ ಮುಖದಲ್ಲಿ ಮುಗುಡನಗೆ. ಅವ ಸತ್ತು ಬಿದ್ದನಂತೆ, ಆಮೇಲೆ ಎದ್ದರಂತೆ. ಕೊಂದದ್ದು ಬದುಕಿಸಿದ್ದು ಯಾರು? ಅವಳೇ. ತನಗೆ ನಿಗ್ರಹಾನುಗ್ರಹ ಶಕ್ತಿ ಉಂಟು ಅನ್ನುವುದು ಶುಂಭ ತಿಳಿಯಲಿ ಎಂಬ ಕಾರಣಕ್ಕೆ ಸುಗ್ರೀವನ ಪ್ರಕರಣ. ಹೋಗುವಾಗ ನಿನ್ನ ದೂತ, ಬರುವಾಗ ದೇವಿದಾಸ. ಈಗ ಅವಧೂತನ ಹಾಗೆ ದೇವಿ ಮಹಾತ್ಮೆ ಅಂತ ಹೇಳಿಕೊಂಡು ತಿರುಗುತ್ತಾ ಇದ್ದಾರೆ. ಆಮೇಲೆ ಹೋದವ ಧೂಮ್ರಾಕ್ಷ, ಹೆಸರೇ ಸೂಚಿಸಿದ ಧೂಮ್ರಾಕ್ಷ. ಅವರ ಕಣ್ಣಿನಲ್ಲಿ ಬರುವುದು ಧೂಮ, ಅದು ವಿರೋಧಿಗಳಿಗೆ ತಾಗಿದೆ. ಅವರು ಸತ್ತು ಹೋಗುತ್ತಾರೆ. ಹೋಗುವಾಗ 60,000 ಮಂದಿ ರಕ್ಕಸರನ್ನು ಕರ್ಕೊಂಡು ಹೋದ. ಒಬ್ಬರಾದ್ರೂ ಹಿಂದೆ ಬಂದ್ರೆ ಧೂಮ್ರಾಕ್ಷರಲ್ಲಿ ಯುದ್ಧವನ್ನು ಮಾಡಿಲ್ಲ, ಆಯುಧವನ್ನು ಹಿಡಿಲಿಲ್ಲ, ಹುಂಕಾರ ಮಾತ್ರದಲ್ಲೇ ಧೂಮ್ರಾಕ್ಷ ಸುಟ್ಟು ಹೋದ. ಅವಳ ಬಳಿಯಲ್ಲಿರುವಂತಹ ಸಿಂಹ 60,000 ಮಂದಿ ರಕ್ಕಸರ ತನ್ಮನ್ನೇ ಹೀರಿತಂತಾದ್ರೆ ಅವಳು ತರುಣಿಯೇ. ಮತ್ತೆ ಹೋದವರು ಚಂಡಮುಂಡರು. ಒಂದು ಕಾಲಕ್ಕೆ ಅವರಲ್ಲಿ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲದ ಅರ್ಧಾಸವನ್ನು ಬಿಟ್ಟುಕೊಟ್ಟವ ನೀನು. ಅಂತಹ ಚಂಡಮುಂಡರ ಭದ್ರಕಾಳಿಯಾಗಿ ಅವಳು ಕೊಂದು ಬಿಟ್ಲಲ್ಲ, ಚಾಮುಂಡಿ ಆಗ್ತಾಳೆ, ಭದ್ರಕಾಳಿ ಆಗ್ತಾಳೆ, ಮಹಾಮಾತೆಯಾಗಿ ಕಾಣಿಸಿಕೊಡ್ತಾಳೆ. ಒಬ್ಬೊಬ್ಬರ ಬದೆಗೆ ಒಂದೊಂದು ರೂಪವನ್ನು ತಾಳ್ತಾಳೆ ಅಂತಾದ್ರೆ ಅವಳು ತರುಣಿಯಲ್ಲ ಪ್ರಭಾ, ಅವಳ ಆದಿಮಾಯಿ. ರಕ್ತ ಬೀಜ. ಹಾಗಾದ್ರೆ ಮುಂದೆ ನಾನೇನು ಮಾಡ್ಬೇಕು? ಬಿಡು ಬಿಡುಮರದ ಮೂರ್ಖತೆಯ ಬಿಡು 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 ಮನದ ಮೂರ್ಖತೆಯ. ತ್ರೈ ಜಗದೊಡನಿ ಚರಣಕ್ಕೆ ಭಕ್ತಿಯುದನಿ ಒಡಮಡುತ್ತಾ. ತ್ರೈ ಜಗದೊಡನಿ ಚರಣಕ್ಕೆ ಭಕ್ತಿಯುದನಿ ಒಡಮಡುತ್ತಾ. ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯದಿ, ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯದಿ. ಜಡಜ ಪೀಠನ ವರದ ತೆರದಲ್ಲಿ, ವರದ ತೆರದಲ್ಲಿ ಪಡೆದು ಸುಖವನು ಮಾಡು. ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನು ಮಾಡು. ಮನದ ಮೂರ್ಖತೆಯಾದ ನಾವೆಲ್ಲ ಬಿಂದುಗಳು, ನಾವೆಲ್ಲ ಬಿಂದುಗಳು. ಅವಳ ಸಿಂಧೋ ಭೈರವಿ, ಅವಳ ಸಿಂಧೋ ಭೈರವಿ. ಬಿಡು ಮನದ ಮೂರ್ಖತೆಯ